ತಂದೆ ಮತ್ತು ಮಗನ ಪಾಠ. ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಬಡ ಕೃಷಿಕನು ತನ್ನ ಮಗನೊಂದಿಗೆ ಬದುಕುತ್ತಿದ್ದ. ಮಗನ ಹೆಸರು ಗುರು. ರಾಮಯ್ಯ ಅತಿಶಯ ಬುದ್ಧಿವಂತನು, ಆದರೆ ಶ್ರದ್ಧೆಯಿಂದ ದುಡಿಯುತ್ತಿದ್ದ. ಇವನೊಬ್ಬ ಒಳ್ಳೆಯ ತಂದೆ ಮಾತ್ರವಲ್ಲ, ಜೀವನದ ನೈತಿಕ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸುವ ಧ್ಯೇಯವನ್ನಿಟ್ಟಿದ್ದನು. ಗುರು 18 ವಯಸ್ಸಾದಾಗ ಊರಿನ ಕಾಲೇಜಿಗೆ ಹೋಗಲು ನಿರ್ಧರಿಸಿದ. ಆತನಿಗೆ ನಗರದಲ್ಲಿ ಓದುವುದು ಅರ್ಥವಾಗದಿದ್ದರೂ ತಂದೆಯ ನಿಚ್ಛೆಯಿಂದ ಒಪ್ಪಿಕೊಂಡ. ಗುರು ನಗರಕ್ಕೆ ಹೋಗಿ ಹೊಸದಾಗಿ ಸ್ನೇಹಿತರನ್ನು ಹೊಂದಿದ. ಆದ್ರ ಕೆಲವು ಸ್ನೇಹಿತರು ದುಷ್ಪಥದಲ್ಲಿ ನಡೆದು ಗಾಳಿಗೆ ಹಣವನ್ನು ಖರ್ಚು ಮಾಡುತ್ತಿದ್ದರು. ಗುರು ಕೂಡ ಅವರೊಂದಿಗೆ ಕಾಲ ಕಳೆಯಲಾರಂಭಿಸಿದ. ಒಂದು ದಿನ ತಂದೆಗೆ ಪತ್ರ ಬರೆದನು. ತಂದೆ, ಹಣದ ಅವಶ್ಯಕತೆ ಇದೆ, ಶೀಘ್ರವಾಗಿ ಹಣ ಕಳುಹಿಸಿ. ರಾಮಯ್ಯ ಕಷ್ಟಪಟ್ಟು ತಾನು ಕೊಟ್ಟ ಹಣವನ್ನು ಕಳುಹಿಸಿದ. ಆದರೆ ಗುರು ಅದನ್ನು ಪುನಃ ವ್ಯರ್ಥ ವೆಚ್ಚ ಮಾಡಿದ. ಇದು 3 ಬಾರಿ ಪುನರಾವೃತವಾಯಿತು. 4ನೇ ಬಾರಿ ರಾಮಯ್ಯ ಏನೂ ಹಣ ಕಳುಹಿಸದೆ ಬದಲು ಒಂದು ಚಿಕ್ಕ ಮರದ ಬೀಜ ಮತ್ತು ಒಂದು ಪತ್ರ ಕಳುಹಿಸಿದ. ಗುರು, ಹಣ ಸಿಗುತ್ತೆ, ಆದರೆ ಅದನ್ನು ಹೇಗೆ ಉಳಿತಾಯ ಮಾಡಬೇಕು ಎಂಬ ಬುದ್ಧಿ ಎಲ್ಲರಿಂದಲೂ ಸಿಗೋದಿಲ್ಲ. ಈ ಬೀಜವನ್ನು ನೆಟ್ಟು ಅದನ್ನು ಪ್ರತಿದಿನ ನೀರು ಹಾಕಿ ಬೆಳೆಸಿದ್ರೆ ನಿಜವಾದ ಶ್ರಮದ ಬೆಲೆಯನ್ನು ತಿಳಿಯುತ್ತೆ. ಅದೆಂದಾದರೂ ದೊಡ್ಡ ಮರವಾದಾಗ ನೀನು ಬೇಕಾದಷ್ಟು ಫಲಗಳನ್ನು ಪಡೆಯಬಲ್ಲೆ. ಗುರು ಮೊದಲು ಕೋಪಗೊಂಡ, ಆದರೆ ನಂತರ ಅಚಾನಕ್ಕಾಗಿ ಆತನು ತಂದೆಯ ನೈಜ ಉದ್ದೇಶವನ್ನು ಗ್ರಹಿಸಿದ. ಜೀವನದಲ್ಲಿ ಸುಲಭ ಹಣಕ್ಕಿಂತ ಶ್ರಮದಿಂದ ಸಿಗುವ ಫಲ ಬೆಲೆಮಟ್ಟದ್ದು ಎಂದು ತಿಳಿಯಿತು. ಹಳ್ಳಿಗೆ ಹಿಂದಿರುಗಿ ತಂದೆಯೊಂದಿಗೆ ದುಡಿದು ಬಿತ್ತನೆ, ಕೃಷಿ ಕಲಿತು ಕೆಲವೇ ವರ್ಷಗಳಲ್ಲಿ ಅವರಿಬ್ಬರು ಒಟ್ಟಿಗೆ ಹೊಸ ತೋಟವನ್ನು ಕಟ್ಟಿದರು. ಒಂದು ದಿನ ಗುರು ತನ್ನ ಮಗನ ಕೈ ಹಿಡಿದು ಹೇಳಿದ, ನಾನು ನನ್ನ ತಂದೆಯಿಂದ ಜೀವನದ ಮಹತ್ವಪೂರ್ಣ ಪಾಠವೊಂದನ್ನು ಕಲಿತೆ. ಹಣಕ್ಕಿಂತ ಶ್ರದ್ಧೆ ಮತ್ತು ಶ್ರಮದಿಂದ ಬಂದ ಫಲವೇ ಹೆಚ್ಚು ಮೌಲ್ಯವಂತದ್ದು. ಈ ಕಥೆಯ ನೀತಿ: ತಂದೆಯ ಬುದ್ಧಿವಂತಿಕೆ ಮತ್ತು ಮಗನ ಅನುಭವದ ಪಾಠ ಜೀವನದ ದಾರಿಯನ್ನು ಬದಲಾಯಿಸಬಹುದು. ಶ್ರಮ, ಶಿಸ್ತು ಮತ್ತು ನೈತಿಕತೆ ಎಂಬ ಮೌಲ್ಯಗಳು ಜೀವನದಲ್ಲಿ ನಿಜವಾದ ಸಫಲತೆಯ ಮೂಲ. ಇಲ್ಲಿಗೆ ಈ ತಂದೆ ಮಗನ ಕಥೆ ಮುಗಿಯಿತು. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು.